ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ. ಕೇಂದ್ರ ಸಚಿವರಾದಂತಹ ಮಿತ್ರರಂತ ವಿ ಸೋಮಣ್ಣವರೇ, ವೇದಿಕೆ ಮೇಲೆ ನಮ್ಮ ಸುಧಾಕರ್ ಮಾಜಿ ಸಚಿವರು, ಜಗಪತಿ ಬಾಬು ಅವರು ಖ್ಯಾತ ನಟರು, ಶಾಸಕ ಮಿತ್ರರಂತ ಉದಯ್ ಗದ್ದೂರವರು, ರವಿಯವರು, ಮೋಹನ್ ಅವರು, ಮುಖ್ಯವಾಗಿ ಶಾಸಕರಾಗಿ ಕೆಲಸ ಮಾಡಿಕೊಂಡು ಮತ್ತೆ ಚಿತ್ರರಂಗಕ್ಕೆ ಪ್ರವೇಶ ಮಾಡ್ತಾ ಇರ್ತಕ್ಕಂಥ ನನ್ನ ಮಾಜಿ ಸಚಿವರು ಹಾಗೂ ಶಾಸಕ ಮಿತ್ರರಾದಂಥ ಯೋಗೇಶ್ ಅವರೇ, ಶ್ರೀಮತಿ ಯೋಗೇಶ್ ಅವರೇ, ಮತ್ತು ಮುಖ್ಯವಾಗಿ ಈ ಹೊಸ ನಟನನ್ನ ನಮ್ಮ ಕರ್ನಾಟಕದ ಚಿತ್ರರಂಗಕ್ಕೆ ಇವತ್ತು ನಾವೆಲ್ಲ ಅರ್ಪಿಸಲಿಕ್ಕೆ ನಾವೆಲ್ಲ ಸೇರಿದ್ದೇವೆ. ನನ್ನ ಮಗನ ಸಮಾನ ಧ್ಯಾನ್ ಯೋಗೇಶ್ ಅವರೇ, ಇಲ್ಲಿ ಸೇರ್ತಕ್ಕಂಥ ಎಲ್ಲ ನನ್ನ ಚಿತ್ರರಂಗದ ಎಲ್ಲ ಸ್ನೇಹಿತರೆ, ಮಾಧ್ಯಮ ಮಿತ್ರರೇ, ಬಂಧುಗಳು, ಇತಿಹಾಸ ಯಾರು ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ, ತಪ್ಪಿಸಲಿಕ್ಕೆ ಸಾಧ್ಯ ಇಲ್ಲ. ಕರ್ನಾಟಕ ಬಲ ಚಿತ್ರವನ್ನ ಇವತ್ತು ನಾವು ನಿರ್ಮಿಸಲಿಕ್ಕೆ ನಮ್ಮ ಯೋಗೇಶ್ ಅವರು ಎಷ್ಟು ಟೈಮ್ ಅನ್ನ ಉಳಿಸ್ಕೊಂಡಿದ್ದಾರೆ ನನಗೆ ಗೊತ್ತಿಲ್ಲ. ಒಬ್ಬ ಶಾಸಕರಾದವರಿಗೆ ಅದೇ ಜವಾಬ್ದಾರಿ ಇರ್ತದೆ. ಆದ್ರೂ ಕೂಡ ಮೊದಲಿಂದ ಸಾಧನೆ ಮಾಡಬೇಕು ಅಂತ ಹೇಳಿ ಸೈನಿಕ, ಈ ದೇಶದ ಒಬ್ಬ ರಕ್ಷಣೆ ಮಾಡಂತ ಒಬ್ಬ ಸೈನಿಕನ ಹೆಸರಿನಲ್ಲಿ ತಾನೇ ಪಾತ್ರವನ್ನು ಮಾಡಿ ಚಿತ್ರರಂಗದ ಪಕ್ಕೆ ಅವರು ಹೆಜ್ಜೆಯನ್ನು ಇಟ್ಟರು. ಇವತ್ತು ಅವರ ಸುಪುತ್ರ, ಆತನ ಭಾವ, ಶ್ರಮ, ಬಲ, ಜ್ಞಾನ ಎಲ್ಲ ನೋಡಿದ್ರೆ ಈ ಹೊಸ ಲೋಕಕ್ಕೆ, ಹೊಸ ಜನರೇಷನ್ಗೆ ಮತ್ತೆ ನಮ್ಮ ಇತಿಹಾಸವನ್ನ ನೆನಪು ಮಾಡುವಂತ ಒಂದು ದೊಡ್ಡ ಅವಕಾಶವನ್ನ ಯೋಗೇಶ್ ಪುತ್ರನ ಮುಖಾಂತರ ಈ ಒಂದು, ಈಗ ಸೈನಿಕ ಇದ್ದವರು ಈಗ ಮಹಾರಾಜ ಆಗಿದ್ದಾನೆ, ಅವರ ಮಗ ಧ್ಯಾನ್ ಯೋಗೇಶ್ ಅವರು ರಾಜ ಪಾತ್ರದಲ್ಲಿ ಮಾಡ್ತಾ ಇದ್ದಾರೆ ಅಂತ ಹೇಳಿ ನನಗೆ ಕಿವಿಯಲ್ಲಿ ಕೆಲವು ನನ್ನ ಸ್ನೇಹಿತರು ತಿಳಿಸಿದ್ರು. ನಾನು ಬಹಳ ತುಂಬ ಹೃದಯದಿಂದ ಅವರಿಗೆ ಆಶೀರ್ವಾದ ಮಾಡಬೇಕು. ನಾನು ಎಲ್ಲೂ ಈ ಕ್ಲಾಪಿಂಗ್ ಎಲ್ಲ ಓದೋನಲ್ಲ. ನನಗೂ ಚಿತ್ರರಂಗಕ್ಕೂ ನನಗಿದೆ ಏನಂದ್ರೆ, ನಾನೊಬ್ಬ ಎಕ್ಸಿಬಿಟರ್ ಆಗಿದ್ದವನು, ಈಗೂ ಎಕ್ಸಿಬಿಟರ್, ನಾನೇನಿಲ್ಲ ಅಂತ ಹೇಳುದಿಲ್ಲ. ಹಿಂದೇನೂ ಎಕ್ಸಿಬಿಟರ್ ಆಗಿದ್ದೆ, ಮತ್ತೆ ನಿಂತೋಗಿತ್ತು, ಈಗ ತಿರುಗಿ ಎಕ್ಸಿಬಿಟರ್ ಆಗಿದ್ದೀನಿ. ನಾನು ನಮ್ಮ ಚೇಂಬರ್ ಆಫ್ ಕಾಮರ್ಸ್, ನಮ್ಮ ಇವರೆಲ್ಲ ಇದ್ದಾರೆ ಫ್ರೆಂಡ್ಸ್ ಎಲ್ಲ ನಾವೆಲ್ಲ ನಮ್ಮ ಮೋಹನ್ ಇದ್ದಾರೆ, ಎಲ್ಲ ಚೇಂಬರ್ ಆಫ್ ಕಾಮರ್ಸ್ ಅಲ್ಲಿ ನಾನು ಬೋರ್ಡ್ ಆಫ್ ಮ್ಯಾನೇಜ್ಮೆಂಟ್ ಅಲ್ಲಿ ಎಲೆಕ್ಷನ್ ನಿಂತ್ಕೊಂಡು ಗೆದ್ದಿದ್ದೆ. CVS ಶಾಸ್ತ್ರಿ, ನಂದಲಾಗ ತಂಡ, ಸಾರಾ ಗೋವಿಂದು ಅವರು ಉಪಾಧ್ಯಕ್ಷರಾಗಿದ್ದು ಎಲ್ಲ ಕೂಡ ನಾವೆಲ್ಲ ಇದ್ದು. ಸೊ ಎವ್ರಿ ಎಂಪೈರ್ ಆಸ್ ಎನ್ ಹಿಸ್ಟ್ರಿ, ಎವ್ರಿ ಹಿಸ್ಟ್ರಿ ಅಂಡ್ ಎಂಪೈರ್ ಆಸ್ ಎನ್ ಹೀರೋ. ಆ ಹೀರೋ ಇವತ್ತು ಧ್ಯಾನ್ ಯೋಗೇಶ್ ಅವರು ಪಾತ್ರ ವಹಿಸಿದ್ದಾರೆ ಅಂತ ಹೇಳಿ ನಮಗೆ ಬಹಳ ಸಂತೋಷ ಆಗಿದೆ. ಇತಿಹಾಸ ಮತ್ತೊಂದು ಇತಿಹಾಸವನ್ನ ಸೃಷ್ಟಿಗೆ ಸಾಧ್ಯ ಇಲ್ಲ ಅಂತ ಹೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ದಾರೆ. ಇಲ್ಲಿಂದ ಸೀದಾ ಹೋಗಿ ನಾನು, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ನಮ್ಮ ದೇವನಹಳ್ಳಿಯಲ್ಲಿ ನಾವೆಲ್ಲ ಹೋಗಿ ಅಂಬೇಡ್ಕರ್ ಅವರ ಪುತ್ಥಳಿಯನ್ನು ಕೂಡ ಉದ್ಘಾಟನೆ ಮಾಡುವಂತ ಕಾರ್ಯಕ್ರಮ ಇದೆ. ಈ ಮಧ್ಯದಲ್ಲಿ 5 ನಿಮಿಷ ಬಂದು ಹೋಗೋಣ ಅಂತ ಹೇಳಿ ಬಂದಿದ್ದೇವೆ. ನಾನು, ಸೋಮಣ್ಣವರು, ರವಿ, ಯೋಗೇಶ್ವರ್, ನಾವೆಲ್ಲ ಬೆಂಗಳೂರು ಜಿಲ್ಲೆಯವರು. ಈಗ ಬೆಂಗಳೂರು ಜಿಲ್ಲೆ ಅಂತ ಆಗಿದೆ. ಸೊ ನಾವು ರಾಜಧಾನಿ ಜಿಲ್ಲೆಯವರು. ಸೊ ಇಲ್ಲಿ ಚಿತ್ರರಂಗಕ್ಕೆ ಒಂದು ಹೊಸ ಶಕ್ತಿ ಕೊಡಬೇಕು.
ಈಗಾಗಲೇ ನಮ್ಮ ಸರ್ಕಾರದ ವತಿಯಿಂದ ಮೈಸೂರಿನಲ್ಲಿ ಒಂದು ಹೊಸ ಸ್ಟುಡಿಯೋನ PPP ಮಾಡಲು ಮಾಡಬೇಕು ಅಂತೇಳಿ ಸಿದ್ದರಾಮಯ್ಯನವರ ಸರ್ಕಾರ ಅವರಿಗೆ ಜಾಗವನ್ನು ಮಾಡಿತ್ತು. ಕರ್ನಾಟಕ ರಾಜ್ಯದಲ್ಲಿ ಇತ್ತೀಚಿನ ದಿನಗಳಲ್ಲಿ ಒಂದು 5-6 ಒಳ್ಳೊಳ್ಳೆ ಸಿನಿಮಾ ಬಂದು ಈ ಸ್ಯಾಂಡ್ಲ್ವುಡ್ ಬಾಲಿವುಡ್ನ ಟೇಕ್ ಓವರ್ ಮಾಡಿದೆ. ಅದಕ್ಕೆ ನಾನು ಈ ಸಂದರ್ಭದಲ್ಲಿ ನಾನು ಅಭಿನಂದಿಸ್ತೇನೆ. ಯಾರು ಶ್ರಮ ಪಟ್ಟಿದ್ದಾರೆ, ಯಾರು ಹೆಸರನ್ನ ಕರ್ನಾಟಕ ರಾಜ್ಯದ ಚಿತ್ರರಂಗವನ್ನು ಉಳಿಸಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ, ಅವರೆಲ್ಲರೂ ಕೂಡ ಹಿಂದೆ ನಟನೆ ಮಾಡಿ ಡೈರೆಕ್ಟರ್ಗಳಿಗೆ ಅಷ್ಟು ಸುಲಭವಾದ ಕೆಲಸ ಅಲ್ಲ. ಪ್ರೊಡ್ಯೂಸರ್ಗೆ ಬಹಳ ದೊಡ್ಡ ರಿಸ್ಕ್. ಈಗಿನ ಕಾಲದಲ್ಲಿ ಹೊಸ ವಿಚಾರಗಳು ಬಂದು ಥಿಯೇಟರ್ಗಳು ನಡೆಸೋದು ಬಹಳ ಕಷ್ಟ. ನಿನ್ನೆ ತಾನೇ ನನಗೆ ಎಲ್ಲ ಥಿಯೇಟರ್ ಓನರ್ಸ್ ಎಲ್ಲ ಬಂದು ಭೇಟಿ ಮಾಡ್ತಾ ಇದ್ರು. ನಮ್ಮ ಕೈಯಲ್ಲಿ ಬಹಳ ಕಷ್ಟ ಆಗ್ತಾ ಇದೆ, ನೀವು ಸಹಕಾರ ಕೊಡಬೇಕು ಅಂತ. ಜಯಮಾಲ ಮತ್ತು ಅವರ ತಂಡದವರು ಕೂಡ ನಾನು ಬಂದು ಅವರ ಸಮಸ್ಯೆ ಕೂಡ ಹೇಳ್ಕೊಂಡಿದ್ದಾರೆ. ಮುಂದಿನ ದಿನದಲ್ಲಿ ನಾನು ನೋಡ್ತೇನೆ. ಏಕೆಂದರೆ ಇಲ್ಲಿ ಸರ್ಕಾರಕ್ಕೆ ಸಹಾಯ ಆಗೋ ಜೊತೆಗೆ ಪ್ರೇಕ್ಷಕರು ಕೂಡ ಸಹಾಯ ಆಗಬೇಕು. ಪ್ರೇಕ್ಷಕರ ಯಾರು ನಮಗೆ ವೀಕ್ಷಣೆ ಮಾಡೋರು ಇಲ್ಲ ಅಂದರೆ ಯಾವುದೂ ಅನುಕೂಲ ಆಗಲಿಕ್ಕೆ ಸಾಧ್ಯ ಇಲ್ಲ. ಸೊ ಅವ್ರ ಟೈಮು ಕೂಡ ಭಾಳ ಜನರಿಗೆ ಹೆಚ್ಚಿಗೆ ಜ್ಞಾನ, ಹೊಸ ಲೋಕದಲ್ಲಿ ಏನು ನಡೀತಾ ಇದೆ, ಇತಿಹಾಸ ಏನು, ಇವೆಲ್ಲ ಕೂಡ ಚಿತ್ರರಂಗ ತಮ್ಮದೇ ಆದಂಥ ರೀತಿಯಲ್ಲಿ ಮಂದಟ್ಟು ಮಾಡೋಂಥ ಕೆಲಸ, ಸಮಾಜಗಳನ್ನು ಬದಲಾವಣೆ ಮಾಡುವಂಥ ಕೆಲಸ, ರಾಜಕಾರಣ ಇರ್ಬೋದು, ಇತಿಹಾಸ ಇರ್ಬೋದು ಮತ್ತು ಸಾಮಾಜಿಕ ಚಿಂತನೆಗಳು ಎಲ್ಲ ಕೂಡ ರಕ್ಷಣೆ ಮಾಡುವಂಥ ಕೆಲಸ ಇವತ್ತು ನಡ್ಕೊಂಡು ಬರ್ತಾ ಇದೆ. ಸೊ ಶಾಸಕ ಮಿತ್ರರಂತ ಯೋಗೇಶ್ ಅವರ ಕುಟುಂಬ ಒಂದು ದೊಡ್ಡ ಸಾಹಸಕ್ಕೆ ಕೈಯಾಗಿದೆ. ನಾನು ಮತ್ತು ನನ್ನ ವೇದಿಕೆಯಲ್ಲಿರುವಂಥ ಎಲ್ಲ ಶಾಸಕರು ಎಲ್ಲ ಸೇರಿ ತುಂಬ ಹೃದಯದಿಂದ ಆಶೀರ್ವಾದ ಮಾಡಲಿಕ್ಕೆ ಬಂದಿದ್ದೇವೆ. ಅವರಿಗೆ ಶುಭವಾಗಲಿ. ಎಲ್ಲಿ ಶ್ರಮ ಇದೆಯೋ ಅಲ್ಲಿ ಫಲ ಇದೆ. ಎಲ್ಲಿ ಆ ಫಲ ಸಂಪೂರ್ಣವಾಗಿ ಶ್ರಮದ ಜೊತೆ ಸಿಕ್ಕಿ ಯಶಸ್ಸನ್ನು ಕಾಣಲಿ, ಆ ಯಶಸ್ಸಿಗೆ ಆಶೀರ್ವಾದ ಮಾಡಲಿಕ್ಕೆ ನಾವೆಲ್ಲ ಇಲ್ಲಿ ಶುಭ ಹಾರೈಸಲಿಕ್ಕೆ ಬಂದಿದ್ದೇವೆ. ನಿಮ್ಮೆಲ್ಲರೂ ಕೂಡ ಒಳ್ಳೆಯದಾಗಲಿ ಅಂತ ಹಾರೈಸಿ ಮುಂದಕ್ಕೆ 4 ಮಾತನ್ನು ಮುಗಿಸಿ ನಾನು ದೇವನಹಳ್ಳಿಗೆ ಹೊರಡ್ತಾ ಇದ್ದೇನೆ. ಕ್ಷಮಿಸಬೇಕು. ಎಲ್ಲರಿಗೂ ನಮಸ್ಕಾರ.